ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆ್ಯಕ್ಚುಲಿ ಇದು ಆರಿ ವರ್ಕ್ ಕ್ಲಾಸ್ ಭಾಗ ಬಂದುಬಿಟ್ಟು ಹತ್ತನೇ ವಿಡಿಯೋ ಇದು ನಂದು ಆರಿ ವರ್ಕ್ ಕ್ಲಾಸಿಂದು. ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ವಾಟ್ಸಪ್ ನನಗೆ ಪರ್ಸ್ನಲಾಗಿ ಕೂಡ ಚೆನ್ನಾಗಿ ಟಿಪ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಈಸಿ ಮೆಥಡಲ್ಲಿ ನಮಗೆ ಆರಿ ವರ್ಕ್ ಕ್ಲಾಸ್ನ ಯಾವ ರೀತಿಯಾಗಿ ಕಲಿಯೋದು ಅಂತಂದು ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇದು ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್. ಬಟ್ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಆದಷ್ಟು ಮನೆಯಲ್ಲಿ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ನೋಡಿಕೊಂಡು ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಿದೆ ಎಂಡ್ವರೆಗೂ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡದೆ ಹೊರತು ಇದು ಆರಿ ವರ್ಕ್ ಕ್ಲಾಸ್ ಅರ್ಥ ಆಗೋದಿಲ್ಲ, ಬರೋದು ಇಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಈಸಿ ಆಗುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರಿ ವರ್ಕ್ ಬೇಸಿಕ್ ಸ್ಟಿಚ್ಚನ್ನ ಯೂಸ್ ಮಾಡಿಕೊಂಡು ಯಾವ ಥರ ಡಿಸೈನ್ಸ್ನ ಶೇಪ್ ಬರೋ ಥರ ಡಿಸೈನ್ಗೆ ಶೇಪ್ ಬರೋ ಥರ ಹಾಕಬೇಕು. ಈಗ ಎಕ್ಸಾಂಪಲ್ ಆಗಿ ಫ್ಲವರು, ಲೀಫು, ಈಗ ಒಂದು ಬಾಕ್ಸ್ ಹಾಕಿದರೆ ಅದು ಯಾವ ಥರ ಶೇಪ್ ಬರಬೇಕಲ್ಲ, ಆ ಶೇಪ್ ಬರಬೇಕು ಅಂದರೆ ಅಲ್ಲಿ ಸ್ಟಿಚ್ನ ಯಾವ ರೀತಿಯಾಗಿ ಯೂಸ್ ಮಾಡಿಕೊಂಡು ಶೇಪ್ ಬರಬೇಕು ಅಂತಂದರೆ ಸ್ಟಿಚ್ ಯಾವ ರೀತಿ ಯೂಸ್ ಮಾಡಿಕೊಂಡು ಚೈನ್ ಸ್ಟಿಚ್ನ ಹಾಕಬೇಕು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ, ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ. ಯಾರೆಲ್ಲ ಆರಿ ವರ್ಕ್ ಕ್ಲಾಸ್ ಕಲಿಬೇಕು ಅಂದ್ಕೊಂಡಿದ್ದಾರೆ ಅವರಿಗೆಲ್ಲ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ನೋಡಿ, ನಾನಿವತ್ತು ಈ ಥರ ಬಾಕ್ಸ್ ಲೈನ್ನ ಹಾಕ್ಕೊಂಡಿದ್ದೀನಿ. ಈ ಬಾಕ್ಸ್ ಲೈನ್ನ ಕಾರ್ನರ್ ಸೈಡಿಗೆ ಯಾವ ಥರ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಲೈನ್ ಹಾಕ್ಕೋಬೇಕು. ಈ ಥರ ಹಿಂಗೆ ಈ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಚೈನ್ ಸ್ಟಿಚ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ಟರ್ನ್ ಮಾಡ್ಕೋಬೇಕು. ಫುಲ್ ಚೈನ್ ಸ್ಟಿಚ್ಚಲ್ಲೇ ಈ ಬಾಕ್ಸ್ನ ಕವರ್ ಮಾಡಬೇಕು. ಈ ಚೈನ್ ಸ್ಟಿಚ್ ಹಾಕುವಾಗ ಈ ಕಾರ್ನರ್ ಸೈಡಿಗೆ ಯಾವ ಥರ ಈ ಚೌಕಕ್ಕೆ ಶೇಪ್ ಬರಬೇಕು ಅಂದರೆ ಯಾವ ಥರ ಟ್ರಿಕ್ಸ್ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿವಾಗ ನೋಡಿ ಜರಿ ತೊಗೊಳ್ತಾ ಇದ್ದೀನಿ. ನಾನೇನು ಚೈನ್ ಹಾಕಿದ್ನಲ್ಲ ಮೊನ್ನೆ ಎಲ್ಲ ಚೈನಿಗೆಲ್ಲ ಬೇಸಿಕ್ ಚೈನ್ ಸ್ಟಿಚ್ ಎಲ್ಲ ಹಾಕಿದ್ನೆಲ್ಲ ಜರಿನ ಯೂಸ್ ಮಾಡ್ತಾ ಇದ್ದೀನಿ. ನೀಡ್ಲ್ ಬಂದುಬಿಟ್ಟು ಸೇಮ್ 14 ನೋಡಿ. ಇವಾಗ ಜರಿ ಥ್ರೆಡ್ನಿಂದ ಈಗ ಇಲ್ಲಿ ಈ ಲೈನ್ ಫುಲ್ ನಾವೀಗ ಈ ಥರ ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ನೀವು ದೊಡ್ಡದಾರ ಹಾಕ್ಕೊಳ್ರಿ, ಚೈನು ಚಿಕ್ಕದಾದರೂ ಹಾಕಿ ನಡೆಯುತ್ತೆ. ಬಟ್ ಕಾರ್ನರ್ ಸೈಡಿಗೆ ಮಾತ್ರ ನಾನು ಹೇಳ್ತಾ ಇರೋ ಟಿಪ್ಸ್ನ ನೀವು ಫಾಲೋ ಮಾಡಿ. ಇವಾಗ ಇಲ್ಲಿ ಟಚ್ ಆಯ್ತಲ್ಲ ಈಗ ಡಿಸೈನು, ಇವಾಗ ಏನು ಮಾಡಬೇಕು, ಇಲ್ಲಿ ಚಿಕ್ಕದಾದೊಂದು ಚೈನ್ ಹಾಕ್ಕೋಬೇಕು. ಚಿಕ್ಕದೊಂದು ಚೈನ್ ಹಾಕ್ಕೊಂಡು ನೆಕ್ಸ್ಟು ನಾವಿಲ್ಲಿ ಹಾಗೆ ತಿರುಗೋಂಗಿಲ್ಲ. ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಇವಾಗ ಇದ್ರ ಪಕ್ಕ ಹಿಂದ್ಗಡೆ ಈ ಕಡೆಗೆ ಒಂದು ಚಿಕ್ಕದೊಂದು ಚೈನ್ ಹಾಕ್ಕೊಂಡು ನೋಡಿ, ಸ್ವಲ್ಪ ನೀಡಲ್ನ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಇಲ್ಲಿ ಚಿಕ್ಕದಾದ ಒಂದು ಚೈನು ನೋಡ್ಕೊಂಡ್ರೆ ಇಲ್ಲಿಗೆ ಚೈನ್ ಬಂದ ತಕ್ಷಣ ಇಲ್ಲಿಗೆ ಈ ಲೈನ್ ಹಿಂದ್ಗಡೆಗೆ ಒಂದು ಚೈನ್ ಹಾಕ್ಕೊಂಡು ಚಿಕ್ಕದೊಂದು ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ನೋಡಿ, ನೀವು ಏನು ಚೈನ್ ಹಾಕ್ಕೊಂಡಿದ್ರಲ್ಲ ನಾರ್ಮಲ್ಲು ದೊಡ್ಡದ ಚೈನ್ ಹಾಕ್ಕೊಂಡೆ ಮುಂದೆ ಹೋಗೋದು ನೋಡಿ. ನೆಕ್ಸ್ಟು ನಾನು ಇಲ್ಲಿವರೆಗೂ ಚೈನ್ ಹಾಕ್ಕೊಂಡು ಬರ್ತೀನಿ. ಇವಾಗ ಮತ್ತು ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ನಾನು ಹಾಗೆ ಚೈನ್ ಹಾಕ್ದಂಗೆ ಹಾಗೆ ಟರ್ನ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆ ಶೇಪ್ ಕೂಡ ನಿಮಗೆ ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಇಲ್ಲಿವರೆಗೂ ಚೈನ್ ಹಾಕಿದ್ವಿ. ಚೈನ್ ಹಾಕಿದ ತಕ್ಷಣ ನಾವಿಲ್ಲಿಗೆ ಚಿಕ್ಕದಾದೊಂದು ಚೈನ್ ಹಾಕ್ಕೋಬೇಕು. ಕಾರ್ನರಿಗೆ ಹಾಕ್ಕೊಂಡು ಈ ಕಡೆಗೆ ಕಾಣಿಸ್ತಾ ಇದೆಯಾ, ಈ ಕಡೆಗೆ ಇಲ್ಲಿವರೆಗೂ ನಾನು ಚೈನ್ ಆಗಿ ಇಲ್ಲಿ ದೊಡ್ಡದು ಹಾಕಿ ಇಲ್ಲಿ ಚಿಕ್ಕದು ಹಾಕಿ ಮೇಲೆ ಇಲ್ಲಿಗೆ ಈ ಸೈಡಿಗೆ ಒಂದು ಚಿಕ್ಕ ಚೈನ್ ಹಾಕ್ಕೋಬೇಕು. ಈ ಥರ ಹಿಂದೆ ಬ್ಯಾಕಿಗೆ ಹಾಕ್ಕೊಂಡು ಮತ್ತೆ ಈ ಲೈನಿಗೆ ನೆಕ್ಸ್ಟು ಚಿಕ್ಕದಾದೊಂದು ಚೈನ್ ಹಾಕ್ಕೊಂಡು 3 ಚಿಕ್ಕದಾದ ಚೈನ್ ಹಾಕ್ಕೋಬೇಕು. ಫಸ್ಟ್ ಎಂಡಿಗೊಂದು, ಬ್ಯಾಕಿಗೊಂದು, ಮತ್ತು ನೆಕ್ಸ್ಟು ಫ್ರಂಟಿಗೊಂದು. ನೆಕ್ಸ್ಟ್ ಆಮೇಲೆ ಮತ್ತೆ ಚೈನ್ನ ಹಾಕ್ಕೊತ ಬರಬೇಕು. ಇವಾಗ ಇಲ್ಲಿ ನಾನು ಬಂದೆ.
ಈ ಕಾರ್ನರಿಗೆ ಬಂದ ತಕ್ಷಣ ನೋಡಿ, ನಾನೀಗ ನಿಮಗೆ ಇಲ್ಲಿ ಏನು ನಾನು ಚಿಕ್ಕ ಚೈನು ಏನು ಲಾಕ್ ಹಾಕ್ದೇನೆ ನಿಮಗೆ ಹಾಗೆ ಟರ್ನ್ ಮಾಡ್ತೇನೆ ನೋಡಿ. ಅವಾಗ ಈಗ ಕಾಣಿಸುತ್ತೆ ನಿಮಗೆ ಎರಡೂ ಡಿಫ್ರೆನ್ಸು ತೋರಿಸ್ತೀನಿ ನಿಮಗೆ. ನೋಡಿ ಇದು ಹೇಗೆ ಕಾಣಿಸ್ತಾ ಇದೆ, ಇದು ಯಾವ ಥರ ಶೇಪ್ ಕಾಣಿಸ್ತಾ ಇದೆ, ಇದು ಯಾವ ಥರ ಶೇಪ್ ಕಾಣಿಸ್ತಾ ಇದೆ. ಕರೆಕ್ಟಾಗಿ ಚೌಕ್ ಶೇಪು ಕಾಣಿಸ್ತಾ ಇದೆ ಇದೆರಡೂ ನೋಡಿ. ಇದು ಸ್ವಲ್ಪ ಸ್ಕ್ವಯರ್ ಬರುತ್ತೆ. ಸ್ಕ್ವಯರ್ ಬೇಕಂದರೆ ಈ ಥರ ಮಾಡ್ಕೋಬೋದು, ಬಟ್ ಕರೆಕ್ಟಾಗಿ ನಮಗೆ ಶೇಪ್ ಬೇಕಂದರೆ ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಯ್ತಲ್ಲ ಯಾವ ಥರ ಅಂತೇಳ್ಬಿಟ್ಟು. ಈ ಥರ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಶೇಪ್ನ ಬಿಡಿಸ್ಕೊಳ್ಳಿ. ಈ ಥರ ನೀವು ಚೌಕ್ ಬಾಕ್ಸ್ ಆದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಈ ಥರ ಲೈನ್ ಕೂಡ ಹಾಕ್ಕೋಬೋದು. ಇವಾಗ ಥ್ರೆಡ್ಡಲ್ಲಿ ಹಾಕೋದನ್ನು ತೋರಿಸ್ತೇನೆ ನೋಡಿ. ಇವಾಗ ಮತ್ತು ಈ ಕಡೆ ಹಾಕ್ಕೊಂಡು ನಾನು ಇದನ್ನಿಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಈ ಥರ ಇದರಲ್ಲೇ ನೋಡಿ ಚೈನ್ ಹಾಕ್ಕೊಂಡು, ನೀವು ದೊಡ್ಡ ದೊಡ್ಡ ಚೈನರ ಹಾಕ್ಕೊಳ್ಳಿ, ಚಿಕ್ಕ ಚಿಕ್ಕ ಚೈನರ ಹಾಕ್ಕೊಳ್ಳಿ. ಆದಷ್ಟು ಮೀಡಿಯಮ್ ಸೈಜು ಎಲ್ಲ ಒಂದೇ ಸೇಮ್ ಸೈಜ್ ಆಗೋ ಥರನೇ ಹಾಕ್ಕೊಳ್ಳಿ ಚೈನು. ಒಂದು ದೊಡ್ಡದು ಒಂದು ಚಿಕ್ಕದು, ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಇವಾಗ ಇಲ್ಲಿಗೆ ಎಂಡ್ ಆಯಿತು. ನಾವು ಹಿಂಗೆ ಕಾರ್ನರ್ ಮಾಡ್ಬೋದು ಅಂತ ನೀವು ಹೇಳ್ಬೋದು, ಬಟ್ ನೋಡಿ ನಾನು ಜಗ್ಗಿದಾಗೇ ಕಾಣಿಸುತ್ತೆ, ಯು ಶೇಪ್ ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಚಿಕ್ಕದೊಂದು ಚೈನ್ ಹಾಕ್ಕೊಂಡು ನೋಡಿ, ಮತ್ತು ಹಿಂದ್ಗಡೆ ನೋಡಿ. ಇವಾಗ ಕಾರ್ನರ್ ಶೇಪ್ ಆದ ತಕ್ಷಣ ಇವಾಗ ನೆಕ್ಸ್ಟ್ ಚೈನ್ ಹಾಕ್ಕೊಂಡು ಮತ್ತು ಕಂಟಿನ್ಯೂ ಆಗಿ ವರ್ಕ್ನ ಈ ಥರನೇ ನೀವು ಆದಷ್ಟು ನೀವು ಇದನ್ನು ಬಾಕ್ಸ್ ಮಾಡಿಕೊಂಡು, ಬಾಕ್ಸ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ಥರನೇ ಬಾಕ್ಸ್ ಈ ಥರ ಡಿಸೈನು ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ ನೋಡಿ. ಪ್ರಾಕ್ಟೀಸ್ ಮಾಡಿ ನೀವು, ಆದಷ್ಟು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಡಿಸೈನ್ ನಿಮಗೆ ಅರ್ಥ ಆಗತ್ತಿದು. ನೀವು ಹಂಗೆ ನೋಡಿದ ತಕ್ಷಣ ಬಂದುಬಿಡು ಅಂತಂದು ಅನಿಸತ್ತೆ, ಒಬ್ಬರಿಗೆ ಈಸಿ ಅನಿಸುತ್ತೆ. ಬಟ್ ಇದೇನು ಸ್ಮಾಲ್ ಚೈನ್ ಹಾಕ್ತಿರಲ್ಲ ನೀವು ದಾರದಲ್ಲಿ, ತುಂಬ ಕಷ್ಟ ಇದು. ಚಿಕ್ಕದು ಚೈನ್ ಹಾಕ್ಕೊಂಡು ಎರಡು ಎಳೆ ದಾರನ ತಗೊಳ್ಳೋದು. ದೊಡ್ಡ ಚೈನಲ್ಲಿ ತೆಗಿತೀರಾ ನೀವೀಗ ನೋಡಿ, ದೊಡ್ಡ ಚೈನಲ್ಲಿ ಆರಾಮಾಗಿ ತೆಗಿಬೋದು ನೋಡಿ ಫ್ರೆಂಡ್ಸ್. ಬಟ್ಟೆ ಇದು ಲೂಸ್ ಆಗಿದೆ, ಹೇಗೆ ಅಂತಂದರೆ ನೋಡಿ ಇಷ್ಟು ಹಿಂಗೆ ಎದ್ದೆದ್ದು ಬರ್ತಾ ಇದೆ. ಆದಷ್ಟು ಬಟ್ಟೆನ ಸ್ವಲ್ಪ ಟೈಟ್ ಮಾಡ್ಕೊಳ್ತಾ ಹೋಗಿ, ನೀವು ವರ್ಕ್ ಡಿಸೈನ್ ಮಾಡ್ತಾ ಟೈಟ್ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಬಾಕ್ಸ್ ಶೇಪ್ ಹಾಕುವಾಗ ಯಾವ ಥರ ಆಗಿ ನೋಡಿ ಶೇಪ್ ಕಾಣಿಸ್ತಾ ಇದೆಯಾ ನಿಮಗೆ, ಎಷ್ಟು ನೀಟಾಗಿ ಫಿನಿಶಿಂಗಾಗಿ ಬಂದಿದೆ ಶೇಪ್ ಎಲ್ಲ. ಈ ಥರ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಏನಿಲ್ಲ, ಈ ಕಡೆಗೆ ಒಂದು ಚಿಕ್ಕದಾದಂಥ ಇಲ್ಲೊಂದು ಚೈನು, ಇಲ್ಲೊಂದು ಚಿಕ್ಕ ಚೈನು, ಈ ಕಡೆಗೆ ಒಂದು ಚಿಕ್ಕ ಚೈನು, 3 ಚೈನ್ ಬರುತ್ತೆ. 1 2 3 ಸ್ಮಾಲ್ ಚೈನ್ನ ಯೂಸ್ ಮಾಡಿಕೊಂಡು ನೀವು ಬಾಕ್ಸ್ ಶೇಪ್ನ ಚೇಂಜ್ ಮಾಡಬೇಕು. ಇಲ್ಲಿ ಎಡ್ಜಿಗೆ ಬಂದಾಗ, ಈ ಕಾರ್ನರ್ ಶೇಪಿಗೆ ಬಂದಾಗ ಆ ಥರ ಶೇಪ್ನ ಚೇಂಜ್ ಮಾಡ್ಕೊಳ್ತಾ ಹೋದರೆ, ಹಾಗೆ ಟರ್ನ್ ಮಾಡಿದರೆ ಯು ಶೇಪ್ ಆಗುತ್ತೆ. ಬಟ್ ನೀಟಾಗಿ ನಾವು ಮಾಡೋ ವರ್ಕ್ ನೀಟಾಗಿತ್ತು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಸೊ ಹಾಗಾಗಿ ಆದಷ್ಟು ನೀವು ನೀಟಾಗಿ ವರ್ಕ್ನ ಫಿನಿಶಿಂಗ್ ಮಾಡ್ಕೊಳ್ಳೋದು ಕಲೀರಿ. ಈ ಬಟ್ಟೆಯಲ್ಲಿ ಯಾವ ಥರ ಮಾಡ್ತೇವೋ ಬ್ಲೌಸ್ ಡಿಸೈನ್ಸ್ ವರ್ಕಲ್ಲಿ ಕೂಡ ನಾವು ಅದೇ ತಪ್ಪನ್ನೇ ಮಿಸ್ಟೇಕ್ನ ಮಾಡ್ತಾ ಹೋದ್ವಿ. ಆದರೆ ನಾವು ತಪ್ಪು ತಿದ್ಕೊಂಡ್ರೆ ಬ್ಲೌಸ್ ವರ್ಕಲ್ಲಿ ಮಾತ್ರ ನಾವು ತಪ್ಪು ಮಾಡೋ ಚಾನ್ಸಸ್ ಇರಲ್ಲ. ಇದನ್ನೇ ಬ್ಲೌಸ್ ಅಂತ ತಿಳ್ಕೊಬೇಕು ನಾವೀಗ. ಇದನ್ನೇ ಬ್ಲೌಸ್ ವರ್ಕ್ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಇಲ್ಲೇ ನಾವು ನೀಟಾಗಿ ವರ್ಕ್ನ ಕಲಿತ್ರೆ ಬ್ಲೌಸ್ ವರ್ಕ್ ಮಾಡುವಾಗ ನಾವು ಯಾವ ತಪ್ಪನ್ನು ಈ ಥರ ಟರ್ನಿಂಗ್ ಏನಿಲ್ಲ, 3 ಸ್ಟಿಚ್ ಹಾಕಿಬಿಟ್ರೆ ಶೇಪ್ ಚೆನ್ನಾಗಿ ಕಾಣುತ್ತೆ. ಅದು ಬಿಟ್ಟು ಹಾಗೆ ಟರ್ನ್ ಮಾಡಿಬಿಟ್ರೆ ಶೇಪ್ ಅಷ್ಟೊಂದು ಫಿನಿಶಿಂಗ್ ಅನಿಸಲ್ಲ. ಇವರಿಗೆಲ್ಲ ವರ್ಕ್ ಅಷ್ಟೇ ನೀಟ್ ಬರಲ್ಲ, ಫಿನಿಶಿಂಗ್ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನೋಡಿ, ಈ ಥರ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ, ಶೇಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ವಿಡಿಯೋದಲ್ಲಿ ನೋಡಿ ಬಾಕ್ಸ್ ಶೇಪ್ನ ಯಾವ ಥರವಾಗಿ ಕಾರ್ನರಿಗೆ ಶೇಪ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.